ಕೆನರಾ ಬ್ಯಾಂಕ್‌ನಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಹಲವಾರು ಹುದ್ದೆಗಳಿದೆ. ಸ್ಯಾಲರಿ ಬಂದು 23,700 ರಿಂದ 51,490 ರೂಪಾಯಿ ತನಕ ಇದೆ. ಆಸಕ್ತಿ ಇರೋರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಬ್ಯಾಂಕಿಂಗ್ ಫೀಲ್ಡ್ ವರ್ಕ್ ಮಾಡಬೇಕು ಅನ್ನೋ ಆಸಕ್ತಿ ಇರೋರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹಲೋ, ನಮಸ್ತೆ, ವೆಲ್ಕಮ್ ಟು ವಿ ಹ್ಯಾವ್ ವೇಕೆನ್ಸೀಸ್. ಹೋಪ್ ಯು ಪೀಪಲ್ ಆರ್ ಡೂಯಿಂಗ್ ಗುಡ್. ನೀವೆಲ್ಲ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಇವತ್ತು ಒಂದು ಹೊಸ ಜಾಬ್ ಇನ್ಫಾರ್ಮೇಶನ್ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂದರೆ ಕೆನರಾ ಬ್ಯಾಂಕ್ನಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ಸ್ಗಳಿಗೆ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಯಾರು ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡ್ಬೋದು, ಎಲ್ಲ ಅಪ್ಲೈ ಮಾಡುವಂಥದ್ದು, ಏಜ್ ಕ್ರೈಟೀರಿಯಾ ಏನಿದೆ, ಸ್ಯಾಲ್ರಿ ಏನಿದೆ, ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಅದರ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ದ. ಅದ್ರ ಜೊತೆಗೆ ನಿಮಗಿದು ಎಲಿಜಿಬಲ್ ಆಗಿರುವುದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಈ ಒಂದು ಜಾಬ್ ಎಲಿಜಿಬಿಲಿಟಿ ಇರಬಹುದು, ಅವ್ರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಜಾಬ್ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 25th of November 2020. ಇನ್ನು 2 ಡೇಸಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 15 December 2020. ಬಟ್ ದಯವಿಟ್ಟು ಅಲ್ಲಿ ತನಕ ಹೋಲ್ಡ್ ಮಾಡಬೇಡಿ. ಅದನ್ನು ನೀವು ಯಾರಾದರೂ ಎಲಿಜಿಬಲ್ ಆಗ್ತೀರಾ ಅಂದರೆ ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಅಪ್ಲೈ ಮಾಡಿ. ಆನ್ಲೈನ್ ಎಕ್ಸಾಮಿನೇಷನ್ ಇದೆ. ಆನ್ಲೈನ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಆಗಿ ಅವ್ರು ಹೇಳಿದರೆ ಜಾನ್ ಅಥವಾ ಫೆಬ್ ಅಲ್ಲಿ 2021 ಜಾನ್ ಅಥವಾ ಫೆಬ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ ಇವಾಗ. ಸೊ ದರ್ ಇಸ್ ಅನ್ ಎಕ್ಸಾಮ್ ಅಂತ. ಎಸ್, ಹಾಗೆ ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆಯಾ ಅಂತ ನೋಡಿದ್ರೆ, SC ST ಮತ್ತು ಫಿಸಿಕಲಿ ಡಿಸೇಬಿಲಿಟಿ ಇರುವವರಿಗೆ 100 ರೂಪೀಸ್ ಪ್ಲಸ್ GST ಅಂತ ಹೇಳ್ತಾರೆ. ಸೊ ಅದಲ್ಲದೆ ಉಳಿದ ಎಲ್ಲ ಕ್ಯಾಟಗರಿಗೂ 600 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇದೆ, ಪ್ಲಸ್ GST ಇರುತ್ತೆ. ಇದು ನಾನ್ ರೀಫಂಡಬಲ್ ಅಪ್ಲಿಕೇಶನ್ ಫೀಸು, ದಯವಿಟ್ಟು ಇಟ್ಕೊಳ್ಳಿ. ಸೊ ಬನ್ನಿ ನೋಡೋಣ ಯಾವ್ಯಾವ ಡೆಸಿಗ್ನೇಷನ್ ಇದೆ, ಏನೇನು ಏಜ್ ಕ್ರೈಟೀರಿಯಾ, ಏನು ಎಲಿಜಿಬಿಲಿಟಿ ಕೇಳಿದ್ದಾರೆ ಅಂತ. ಫಸ್ಟ್ ಪೊಸಿಷನ್ ನೋಡೋದಾದ್ರೆ ಬ್ಯಾಕಪ್ ಅಡ್ಮಿನಿಸ್ಟ್ರೇಟರ್ ಅನ್ನುವಂಥ ಒಂದು ಪೊಸಿಷನ್, ಟೆಕ್ನಿಕಲ್ ಪೊಸಿಷನ್ ಇದು. ಇದಕ್ಕೆ ಏಜ್ ಬಂದು ಕನಿಷ್ಠ 20, ಗರಿಷ್ಠ 30 ಅಂತ ಹೇಳಿದರೆ. ವೇಕೆನ್ಸೀಸ್ 4 ವೇಕೆನ್ಸೀಸ್ ಖಾಲಿ ಇದೆ. ಸ್ಯಾಲ್ರಿ ಬಂದು 23,700 ರಿಂದ 42,020 ಅಷ್ಟು ಹೋಗುತ್ತೆ. ಇದು ಬಂದು ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 1 ಇದು ಸ್ಯಾಲ್ರಿ ಇದು. ಸೊ ಇದಕ್ಕೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅವ್ರು ಕೇಳಿರುವಂಥದ್ದು BE, BTech, ME, MTech, ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆರ್ MCA ಮಾಡಿರೋರು ಯಾರಾದರೂ ಇದ್ದರೆ, ವಿತ್ ಅ ಮಿನಿಮಮ್ ಆಫ್ 60% ಮಾರ್ಕ್ಸ್ ಅಥವಾ ಫಸ್ಟ್ ಕ್ಲಾಸ್ ಗ್ರೇಡ್ ಈಕ್ವಲ್ ಟು ಫಸ್ಟ್ ಕ್ಲಾಸ್ ಅಂತ ಹೇಳ್ತಾರೆ. ಸೊ ಅಷ್ಟು ನಿಮಗೆ ಮಾರ್ಕ್ಸ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದರೆ, ಯಾರು ಪ್ರಿಫರೆನ್ಸ್ ಕೊಡ್ತಾರೆ ಅಂದರೆ ಕ್ಯಾಂಡಿಡೇಟ್ಸ್ ವಿತ್ ವರ್ಕ್ ಎಕ್ಸ್ಪೀರಿಯನ್ಸ್ ಹ್ಯಾವಿಂಗ್ ವ್ಯಾಲಿಡ್ OEM ಸರ್ಟಿಫಿಕೇಶನ್ ಅಂಡ್ ರಿಲವೆಂಟ್ ಫೀಲ್ಡ್ ಅಂತ ಹೇಳ್ತಿದ್ದಾರೆ. OEM ಅನ್ನೋ ಒಂದು ಸರ್ಟಿಫಿಕೇಶನ್, ವ್ಯಾಲಿಡ್ ಸರ್ಟಿಫಿಕೇಶನ್ ನೀವು ಮಾಡಿದರೆ ನಿಮಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಸೊ ಯಾರು ಈ ಸರ್ಟಿಫಿಕೇಶನ್ ಮಾಡಿರ್ತಾರೋ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹುದ್ದೆ ನೋಡೋದಾದ್ರೆ ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮ್ ಆ್ಯಂಡ್ ಲೋಡ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ. ETL ಸ್ಪೆಷಲಿಸ್ಟ್ ಅಂತ ಶಾರ್ಟ್ ಫಾರ್ಮ್ ಆಗಿ ಹೇಳೋದ್ರೆ. ಇದಕ್ಕೂ ಏಜ್ ಸೇಮ್ ಇದೆ. ಸೊ ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ 5 ವೇಕೆನ್ಸೀಸ್ ಇದೆ. ಸ್ಯಾಲ್ರಿ ಸೇಮ್ ಇರುತ್ತೆ, ಬಿಕಾಸ್ ಇದು ಕೂಡ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 1 ಅಲ್ಲಿರೋದ್ರಿಂದ ಸೇಮ್ ಸ್ಯಾಲ್ರಿ ಇರುತ್ತೆ. ಇದಕ್ಕೂ ಎಜುಕೇಷನ್ ಕ್ವಾಲಿಫಿಕೇಶನ್ ಅದನ್ನೇ ಕೇಳಿದ್ದಾರೆ. ಇಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಪ್ರಿಫರೆನ್ಸ್ ಯಾರು ಕೊಡ್ತೀನಪ್ಪ ಅಂತ ಹೇಳಿದ್ರೆ ಅಂದರೆ, ಪರ್ಸನ್ ಹೂ ಹ್ಯಾಸ್ ಅನ್ ಎಕ್ಸ್ಪೀರಿಯನ್ಸ್ ರಿಲೆವೆಂಟ್ ಫೀಲ್ಡ್ ಇನ್ PL SQL ಸ್ಕ್ರಿಪ್ಟ್ಸ್ ಅಥವಾ ETL ಟೂಲ್ಸ್, ಇನ್ಫಾರ್ಮ್ಯಾಟಿಕಾ, SAS, DI, ODI, SSIS ಈ ಥರ ಇರುವಂತಹ ಟೂಲ್ಸ್ಗಳಲ್ಲಿ ಯಾರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೋ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರಿಗಿದ್ರು ಒಂದು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಪ್ರಿಫರೆನ್ಸ್. ಬಟ್ ಈವನ್ ಇಫ್ ಯು ಆರ್ ಅ ಫ್ರೆಶರ್ ಯು ಕ್ಯಾನ್ ಅಪ್ಲೈ. ಎಕ್ಸ್ಪೀರಿಯನ್ಸ್ ಇದ್ದವರು ಪ್ರಿಫರೆನ್ಸ್ ಮೀನ್ಸ್ ಅಪ್ಲೈ ಮಾಡಿರೋರಲ್ಲಿ ಯಾರಾದರೂ 1-2 ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈವನ್ ಫ್ರೆಶರ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್.
ಸೊ ನೆಕ್ಸ್ಟ್ ನೋಡೋದಾದ್ರೆ BI ಸ್ಪೆಷಲಿಸ್ಟ್ ಅನ್ನೋ ಒಂದು ಹುದ್ದೆ 5 ವೇಕೆನ್ಸೀಸ್ ಇದೆ. ಏಜ್ ಕ್ರೈಟೀರಿಯಾ ಸೇಮ್ ಇದೆ, ಕನಿಷ್ಠ 20 ಗರಿಷ್ಠ 30, ಸ್ಯಾಲ್ರಿ ಕೂಡ ಸೇಮ್ ಇದೆ. ಇದಕ್ಕೂ ಕ್ವಾಲಿಫಿಕೇಶನ್ ಸೇಮ್ ಕೇಳಿದ್ದಾರೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆನ್ಸ್ ಕೇಳಿದ್ದಾರೆ. ಯಾರಿಗಾದ್ರೂ BI ಟೂಲ್ಸ್ ಲೈಕ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, SAP, BO, ಪವರ್ BI, ಟ್ಯಾಬ್ಲೋ ಈ ತರ ಟೂಲ್ಸ್ಗಳು ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದ್ರೆ ಸೊ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಅವರು ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಅಂತ ಹೇಳ್ತಾ ಇಲ್ಲ, ಯಾರಿಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಪ್ರಿಫರೆನ್ಸ್ ಅವ್ರಿಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಆಂಟಿ ವೈರಸ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಹುದ್ದೆ 5 ವೇಕೆನ್ಸೀಸ್ ಇದೆ. ಏಜ್ ಮತ್ತು ಸ್ಯಾಲ್ರಿ ಸೇಮ್ ಇದೆ. ಇದಕ್ಕೂ ಕ್ವಾಲಿಫಿಕೇಶನ್ ಸೇಮ್ ಇದೆ. ಆಲ್ ರೈಟ್, ಇದರಲ್ಲಿ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ ಯಾರಿಗಾದರೂ ಫಸ್ಟ್ ಇದು ಮೊದಲು ನಾವು ಹೇಳಿದ್ವಿ OEM ವ್ಯಾಲಿಡ್ OEM ಸರ್ಟಿಫಿಕೇಶನ್ ಯಾರು ಮಾಡಿರ್ತಾರೋ ಆಲ್ ರೈಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಾದರೂ OEM ಸರ್ಟಿಫಿಕೇಶನ್ ಮಾಡಿದರೆ ಅವರು ಅಪ್ಲೈ ಮಾಡ್ಬೋದು. ಹಲವಾರು ಟೆಕ್ನಿಕಲ್ ಹುದ್ದೆಗಳು ಇದೆ, ಜೊತೆಗೆ ನಾನ್ ಟೆಕ್ನಿಕಲ್ ಕೂಡ ಇದೆ ಮುಂದೆ, ಸೊ ಅದು ಬರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಹುದ್ದೆ 10 ವೇಕೆನ್ಸೀಸ್ ಖಾಲಿ ಇದೆ. ಏಜ್ ಸೇಮ್, ಕನಿಷ್ಠ 20 ಗರಿಷ್ಠ 30, ಸ್ಯಾಲ್ರಿ ಕೂಡ ಸೇಮ್ ಇರುತ್ತೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅವರು ಸೇಮ್ ಕೇಳಿದ್ದಾರೆ, ಬಟ್ ಜೊತೆಗೆ CCNP ಅಥವಾ CCNA ಅಂದ್ರೆ ಸಿಸ್ಕೋ ಸರ್ಟಿಫೈಡ್ ನೆಟ್ವರ್ಕಿಂಗ್ ಅಡ್ಮಿನಿಸ್ಟ್ರೇಷನ್ ಅಂತ ಇದು ಬರುತ್ತೆ. ಸೊ ಆ ಸರ್ಟಿಫಿಕೇಶನ್ ನೆಟ್ವರ್ಕ್ ಸ್ವಿಚಿಂಗ್ ಅಂಡ್ ರೌಟಿಂಗ್ ಸ್ವಿಚ್ ಸರ್ಟಿಫಿಕೇಶನ್ ನಿಮ್ಮ ಹತ್ರ ಏನಾದರೂ ಇದ್ರೆ ಇರಬೇಕು ಅಂತ ಹೇಳಿದ್ದಾರೆ. ಇದ್ರೆ ಅಲ್ಲ, ಅದಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಇದೇ ಫೀಲ್ಡಲ್ಲಿ ಏನಾದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಫ್ರೆಶರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾರು ಗೊತ್ತು, ನಿಮ್ಮ ಒಂದು ಅದೃಷ್ಟಕ್ಕೆ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈನೇ ಮಾಡಿಲ್ಲ ಅಂದ್ರೆ ನಿಮ್ಮ ಆ ಜಾಬ್ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಹುದ್ದೆ ಇದೆ. 12 ವೇಕೆನ್ಸೀಸ್ ಖಾಲಿ ಇದೆ. ಏಜ್ ಮತ್ತು ಸ್ಯಾಲ್ರಿ ವಿಲ್ ರಿಮೈನ್ ಸೇಮ್. ಇದು ಕೂಡ ಎಜುಕೇಶನಲ್ ಕ್ವಾಲಿಫಿಕೇಶನ್ ಸೇಮ್ ಕೇಳಿದ್ದಾರೆ, ಜೊತೆಗೆ ಒಂದು 2 ಸರ್ಟಿಫಿಕೇಶನ್ ಕೇಳಿದ್ದಾರೆ. ವ್ಯಾಲಿಡ್ OEM ಸರ್ಟಿಫಿಕೇಶನ್ ಇರಲೇಬೇಕಂತೆ, ಅಂದರೆ ಒರಾಕಲ್ ಸರ್ಟಿಫೈಡ್ ಅಸೋಸಿಯೇಟ್ ಅಥವಾ ಅದಕ್ಕಿಂತ ಜಾಸ್ತಿ ಅವರ ಹೈಯರ್ ಅಂತ ಹೇಳ್ತಾರೆ. ಪ್ರಿಫರಬಲಿ ಮೈಕ್ರೋಸಾಫ್ಟ್ ಸರ್ಟಿಫೈಡ್ ಸೊಲ್ಯೂಷನ್ MCSA ಫಾರ್ SQL ಸರ್ವರ್ ಈ ಒಂದು ಸರ್ಟಿಫಿಕೇಶನ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಅವರು ಎಕ್ಸ್ಪೀರಿಯನ್ಸ್ ಕೇಳಿದ್ರು. ಕ್ಯಾಂಡಿಡೇಟ್ ಹ್ಯಾವಿಂಗ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ರಿಲೆವೆಂಟ್ ಫೀಲ್ಡ್ ಇನ್ ಒರಾಕಲ್ 11G and above as DBA and PL SQL scripts will be given preference. ಅಂದರೆ ಒರಾಕಲ್ 11G ಫೀಲ್ಡ್ ಅಲ್ಲಿ ಅಥವಾ ಮತ್ತು DBA ಮತ್ತೆ PL SQL ಸ್ಕ್ರಿಪ್ಟ್ಸ್ ಅಲ್ಲಿ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಇದ್ರೆ ಅವರಿಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಡೆವಲಪರ್ ಪ್ರೋಗ್ರಾಮರ್ಸ್ ಅನ್ನೋ ಒಂದು ಹುದ್ದೆ 25 ವೇಕೆನ್ಸೀಸ್ ಇದೆ. ಏಜ್ ಮತ್ತು ಸ್ಯಾಲ್ರಿ ವಿಲ್ ರಿಮೈನ್ ಸೇಮ್. ಇದು ಕೂಡ ಸೇಮ್ ಸ್ಯಾಲ್ರಿ, ಸೇಮ್ ಏಜ್ ಕ್ರೈಟೀರಿಯಾ ಇದೆ. ಕ್ವಾಲಿಫಿಕೇಶನ್ ಕೂಡ ಸೇಮ್ ಕೇಳಿದರೆ, ಇದರಲ್ಲಿ ಯಾವುದೇ ಸರ್ಟಿಫಿಕೇಶನ್ ಎಕ್ಸ್ಟ್ರಾ ಕೇಳಿಲ್ಲ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅದೇ ರಿಲೆವೆಂಟ್ ಫೀಲ್ಡಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ. ಯಾರಿಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಪ್ರಿಫರೆನ್ಸ್ ಕೊಡಲಾಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಯಾರು ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಡೆವಲಪರ್ಸ್ ಇರ್ತಾರೋ ಅವ್ರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒಂದು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಹುದ್ದೆ 21 ವೇಕೆನ್ಸೀಸ್ ಇದೆ. ಏಜ್ ಮತ್ತು ಸ್ಯಾಲ್ರಿ ವಿಲ್ ರಿಮೈನ್ ಸೇಮ್. ಇಲ್ಲೂ ಕೂಡ ಎಜುಕೇಶನಲ್ ಕ್ವಾಲಿಫಿಕೇಶನ್ ಸೇಮ್ ಇದೆ. ಜೊತೆಗೆ ಒಂದಷ್ಟು ಸರ್ಟಿಫಿಕೇಶನ್ ಹೇಳಿದ್ದಾರೆ, ಅದೇನಾದರೂ ಇರಲೇಬೇಕು ಅಂತ ಹೇಳಿದ್ದಾರೆ. ಯಾವಪ್ಪ ಅಂದರೆ OS ಸರ್ಟಿಫಿಕೇಶನ್, ರೆಡ್ ಹ್ಯಾಟ್ ಸರ್ಟಿಫೈಡ್ ಇಂಜಿನಿಯರಿಂಗ್ ಅಥವಾ MCSA ಆರ್ ಈಕ್ವಲೆಂಟ್ ಸರ್ಟಿಫಿಕೇಶನ್ ಇನ್ VMware ಅಂತ ಹೇಳ್ತಾ ಇದ್ದಾರೆ. ಸಾರಿ, ಟೆಕ್ನಿಕಲಿ ನಾನು ಅಷ್ಟು ಓದಿಲ್ಲ, ಸೊ ಐ ಆಮ್ ಜಸ್ಟ್ ರೀಡಿಂಗ್ ಔಟ್ ವಾಟ್ ಎವರ್ ಇಟ್ ಇಸ್ ದೇರ್. ಜೊತೆಗೆ ಇದೇ ಫೀಲ್ಡಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟ್ರಿ ಅಂತ ಎಲ್ಲೂ ಇದುವರೆಗೂ ನಾವು ನೋಡಿರುವಂತಹ ಹುದ್ದೆಗಳಲ್ಲಿ ಯಾವುದೋ ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟ್ರಿ ಅಂತ ಹಾಕಿಲ್ಲ, ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದ್ರೆ SOC ಅನಲಿಸ್ಟ್ ಅನ್ನೋ ಒಂದು ಹುದ್ದೆ 4 ವೇಕೆನ್ಸೀಸ್ ಇದೆ. ಏಜ್ ಮತ್ತು ಸ್ಯಾಲ್ರಿ ಸೇಮ್ ಇರುತ್ತೆ. ಕ್ವಾಲಿಫಿಕೇಶನ್ ಕೂಡ ಸೇಮ್ ಕೇಳಿದ್ದಾರೆ. ಯಾವುದೇ ಸರ್ಟಿಫಿಕೇಶನ್ ಇಲ್ಲಿ ಬೇಕು ಅಂತ ಹೇಳಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಅವ್ರು ಅದನ್ನೇ ಹೇಳ್ತಿದ್ದಾರೆ. SOC ಆಪರೇಷನ್ ಆಸ್ ಅನಲಿಸ್ಟ್ ಆಗಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರಿಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇದೊಂದು ಹುದ್ದೆಯಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರಬೇಕು, ಆ್ಯಂಡ್ ಮ್ಯಾನೇಜರಲ್ ಸ್ಕಿಲ್ಸ್ ಆರ್ ಪ್ರಿಫರಬಲ್ ಅಂತ ಹೇಳ್ತಾರೆ. ಇಷ್ಟು ಸ್ಕಿಲ್ಸು ಇದೆ, ತುಂಬ ಪ್ರಿಫರೆನ್ಸ್ ಅವರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಕಮ್ಯುನಿಕೇಷನ್ ಸ್ಕಿಲ್ ಎಲ್ಲ ಚೆನ್ನಾಗಿದೆಯೋ ದಯವಿಟ್ಟು ಅಪ್ಲೈ ಮಾಡಿ. ಇಷ್ಟು ನಿಮಗೇನಾದರೂ ಈ ಕ್ವಾಲಿಫಿಕೇಷನ್ ಇದ್ದರೆ. ನೆಕ್ಸ್ಟ್ ನೋಡೋದಾದರೆ ನಿಮಗೆ ಮ್ಯಾನೇಜರ್ ಲಾ
ಅನ್ನೋ ಒಂದು ಹುದ್ದೆ. ಇಲ್ಲಿ ಏನಪ್ಪಾ ಅಂದ್ರೆ ಇದು ಮೀಡಿಯಂ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 2 ಲೆವೆಲ್ಗೆ ಬರ್ತೀವಿ. ಇಲ್ಲಿ ಏಜ್ ಬಂದು ಕನಿಷ್ಠ 22, ಗರಿಷ್ಠ 35. ನಂಬರ್ ಆಫ್ ವೇಕೆನ್ಸೀಸ್ ಬಂದು 43 ಇದೆ. ಸ್ಯಾಲ್ರಿ ಸ್ವಲ್ಪ ಚೇಂಜಸ್ ಆಗಿದೆ. ಮಿನಿಮಮ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 31,705 ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ಅದು 45,950 ತನಕ ಹೋಗುತ್ತೆ. ಇಲ್ಲಿ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿರುವಂಥದ್ದು ಯಾರೇ ಗ್ರಾಜುಯೇಟ್ ವಿತ್ ಡಿಗ್ರಿ ಇನ್ ಲಾ, ಯಾರು LLB ಮಾಡಿರ್ತಾರೋ, BA LLB ಮಾಡಿ ಅಥವಾ LLB ಮಾಡಿರ್ತಾರೋ, ಫ್ರಮ್ 5 years ಇಂಟಿಗ್ರೇಟೆಡ್ ಕೋರ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. 5 years BA LLB ಇಂಟಿಗ್ರೇಟೆಡ್ ಕೋರ್ಸ್ ಏನು ಮಾಡಿರ್ತಾರೆ ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಸ್ಟ್ ಅಂತ ಹೇಳಿದರೆ ಮಿನಿಮಮ್ 3 years ಎಕ್ಸ್ಪೀರಿಯನ್ಸ್ ಇರಬೇಕಂತೆ. ಯಾವುದರಲ್ಲಿ ಅಂದರೆ ಆಸ್ ಅನ್ ಆಕ್ಟಿವ್ ಅಡ್ವೊಕೇಟ್ ಮೀನ್ಸ್ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿ ನಿಮಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾರೆ. ಅಥವಾ ಅದು ಇಲ್ಲ ಅಂದರೆ ಯಾವುದಾದ್ರೂ ಶೆಡ್ಯೂಲ್ಡ್ ಬ್ಯಾಂಕು ಅಥವಾ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆಗಳಲ್ಲಿ ಅಥವಾ PSUಗಳಲ್ಲಿ ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ಲಾ ಆಫೀಸರ್ ಆಗಿ ನಿಮಗೆ ಮಿನಿಮಮ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಿದ್ದಾರೆ. ಈ ಹುದ್ದೆಗೆ ಅವ್ರ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ. ಅದು ಕೂಡ ಈ ಎಕ್ಸ್ಪೀರಿಯನ್ಸ್ ಹೇಗೆ ಕೌಂಟ್ ಆಗುತ್ತೆ ಅಂದರೆ ನೀವು ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ಮೆಂಟ್ ಆದ ನಂತರ ನಿಮಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಾರೆ. ಓಕೆನಾ? ಸೊ ಯಾರ್ಯಾರು BA LLB ಮಾಡಿರ್ತಾರೋ ಅವರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದು ಕಾಸ್ಟ್ ಅಕೌಂಟೆಂಟ್ ಒಂದೇ ಒಂದು ಹುದ್ದೆ ಇರುವಂಥದ್ದು. ಇಲ್ಲಿ ಏಜ್ ಕ್ರೈಟೀರಿಯಾ ಸೇಮ್ ಇದೆ, 22 ಮಿನಿಮಮ್, ಗರಿಷ್ಠ ಬಂದು 35. ಸ್ಯಾಲ್ರಿ ಕೂಡ ಸೇಮ್ ಇರುತ್ತೆ. ಇಲ್ಲಿ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿರೋದು ಆಬ್ವಿಯಸ್ಲಿ ಕಾಸ್ಟ್ ಅಕೌಂಟೆಂಟ್ ಅಂದಾಗ ಸಕ್ಸಸ್ಫುಲಿ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟ್ಸ್ ಇಂದ ಎಕ್ಸಾಮ್ ಕ್ಲಿಯರ್ ಮಾಡಿರಬೇಕು ಅಂತ ಹೇಳ್ತಾರೆ. ಜೊತೆಗೆ 2 years ರಿಲೆವೆಂಟ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಾರೆ. ಸೊ CA ಕಾಸ್ಟ್ ಅಕೌಂಟೆಂಟ್ ಸರ್ಟಿಫಿಕೇಶನ್ ಮುಗಿಸಿ ಜೊತೆಗೆ ಎಕ್ಸಾಮ್ ಮುಗಿಸಿ 2 years ನೀವು ವರ್ಕ್ ಮಾಡಿದ್ರೆ ನೀವು ಇದಕ್ಕೆ ಅಪ್ಲೈ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಚಾರ್ಟರ್ಡ್ ಅಕೌಂಟೆಂಟ್ ಹುದ್ದೆಗಳು 20 ಹುದ್ದೆಗಳು ಖಾಲಿ ಇದೆ. ಇದಕ್ಕೆ ಏಜ್ ಸೇಮ್ ಇದೆ, ಕನಿಷ್ಠ 22, ಗರಿಷ್ಠ 35. ಸ್ಯಾಲ್ರಿ ಕೂಡ ಸೇಮ್ ಬರುತ್ತೆ. CA ಮಾಡಿರಬೇಕು ಅಂತ ಹೇಳ್ತಿದ್ರೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಯಾವ್ದಾದ್ರು ಬ್ಯಾಂಕಲ್ಲಿ, NBFCಲಿ ಅಥವಾ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯಲ್ಲಿ ನೀವು 2 years ವರ್ಕ್ ಮಾಡಿರಲೇಬೇಕಂತೆ. ಜೊತೆಗೆ ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇನ್ ಹೈ ವ್ಯಾಲ್ಯೂ ಕ್ರೆಡಿಟ್, ಅಪ್ರೈಸಲ್, ಕ್ರೆಡಿಟ್ ಮತ್ತು ಕ್ರೆಡಿಟ್ ಪ್ರಪೋಸಲ್ಸ್, ಲಾರ್ಜ್ ಈ ಥರ ಪ್ಲಾನಿಂಗ್ ಆ್ಯಂಡ್ ರೇಸಿಂಗ್ ಆಕ್ಟಿವಿಟೀಸ್ ಈ ಥರ ಒಂದು ಇದರಲ್ಲಿ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಇದ್ದಾರೆ. ಸ್ಕಿಲ್ಸ್ ಇನ್ ಅನಾಲಿಸಿಸ್ ಆಫ್ ಬ್ಯಾಲೆನ್ಸ್ ಶೀಟ್, ಅಪ್ರೈಸಲ್, ಅಸೆಸ್ಮೆಂಟ್ ಆಫ್ ಕ್ರೆಡಿಟ್, ಈ ಸ್ಕಿಲ್ಸ್ ನಿಮ್ಗೆ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಏನಾದರೂ ನಿಮಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. CA 20 ಹುದ್ದೆಗಳು. ನೆಕ್ಸ್ಟ್ ನೋಡೋದಾದ್ರೆ ಮ್ಯಾನೇಜರ್, ಫಿನಾನ್ಸ್ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ ಹುದ್ದೆ ಖಾಲಿ ಇದೆ. 21 ವೇಕೆನ್ಸೀಸ್ ಇದೆ. ಏಜ್ ಕ್ರೈಟೀರಿಯಾ ಸೇಮ್ ಇದೆ, ಕನಿಷ್ಠ 22, ಗರಿಷ್ಠ 35. ಸ್ಯಾಲ್ರಿ ಬಂದು ಸೇಮ್ ಇರುತ್ತೆ. ಯಾರು ಫುಲ್ ಟೈಮ್ MBA 2 years ಸ್ಪೆಷಲೈಸೇಷನ್ ಇನ್ ಫಿನಾನ್ಸ್ ಮಾಡಿರ್ತಾರೋ ಅಥವಾ 2 years ಫುಲ್ ಟೈಮ್ MMS ಸ್ಪೆಷಲೈಸೇಷನ್ ಇನ್ ಫಿನಾನ್ಸ್ ಮಾಡಿರೋರು, ಓಕೆನಾ, ಅಥವಾ 2 year ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮೊ ಫಿನಾನ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಯಾರಾದರೂ ಡಿಪ್ಲೊಮೊ ಮಾಡಿದರೆ ವಿತ್ ಮಿನಿಮಮ್ ಆಫ್ 60% ಮಾರ್ಕ್ಸ್, ಅಂದರೆ ಮಿನಿಮಮ್ 60% ಮಾರ್ಕ್ಸ್ ಪಡೆದು ನೀವು ಪಾಸ್ ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಇದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೇಳಿದರೆ 2 year ನೀವು ಯಾವುದೇ ಬ್ಯಾಂಕ್ ಅಥವಾ NBFC ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಏನಿದೆ ಅಲ್ಲಿ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೇಮ್ ಹೈ ವ್ಯಾಲ್ಯೂ ಕ್ರೆಡಿಟ್, ಅಪ್ರೈಸಲ್ ಅಥವಾ ಅಸೆಸ್ಮೆಂಟ್ ಆಫ್ ಕ್ರೆಡಿಟ್ ಪ್ರಪೋಸಲ್ ಆಫ್ ಮೀಡಿಯಮ್ಸ್ ಇದರಲ್ಲೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಿದ್ರೆ ಅಂಥವರು ಇದಕ್ಕೆ ಅಪ್ಲೈ ಮಾಡಬಹುದು. ಸೊ MBA ಫುಲ್ ಟೈಮ್ ಮಾಡಿ 2 years ನೀವು ಏನಾದರೂ ಬ್ಯಾಂಕಲ್ಲಿ ಅಥವಾ NBFC ವರ್ಕ್ ಮಾಡಿ ಈ ಒಂದು ಸ್ಕಿಲ್ಸ್ ಎಲ್ಲ ನಿಮಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಿ. ನೆಕ್ಸ್ಟ್ ನೋಡೋದಾದ್ರೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಅನಾಲಿಸ್ಟ್ ಅಂತ ಹೇಳ್ತಾರೆ. ಅಗೇನ್ IT ರಿಲೇಟೆಡ್ ಜಾಬ್ ಇದು. ಸೊ ಇಲ್ಲಿ ಏಜ್ ಕ್ರೈಟೀರಿಯಾ ಸೇಮ್ ಇದೆ, ಮಿನಿಮಮ್ 22, ಮ್ಯಾಕ್ಸಿಮಮ್ 35 ಅಂತ ಹೇಳ್ತಿದ್ರೆ. ನಂಬರ್ ಆಫ್ ವೇಕೆನ್ಸೀಸ್ 4 ವೇಕೆನ್ಸೀಸ್ ಇದೆ. ಸ್ಯಾಲ್ರಿ ಸೇಮ್ ಇರುತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ಕೇಳಿರೋದು ಸೇಮ್ BE BTech ಅಥವಾ BE BTech ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಟೆಕ್ನಾಲಜಿ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ MCA ಮಾಡಿ ನಿಮಗೆ ಮಿನಿಮಮ್ 60% ಮಾರ್ಕ್ಸ್ ಇದು. ಅದರ ಜೊತೆಗೆ ನೀವೇನಾದರೂ ಈ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ಸರ್ಟಿಫಿಕೇಷನ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ CASA, CASSP, CASM, ಸೈಬರ್ ಫಾರೆನ್ಸಿಕ್ ಪ್ರೊಫೆಷನಲ್, ಕಂಪ್ಯೂಟರ್ ಹ್ಯಾಕಿಂಗ್ ಫಾರೆನ್ಸಿಕ್ ಇನ್ವೆಸ್ಟಿಗೇಟರ್, ಈ ಸರ್ಟಿಫಿಕೇಟ್ಸ್ ನೀವು ಏನಾದರೂ ಸರ್ಟಿಫೈಡ್ ಆಗಿದ್ರೆ
ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಇದ್ದಾರೆ. ಜೊತೆಗೆ ಈ ಕ್ವಾಲಿಫಿಕೇಶನ್ ಇದ್ರೆ ಸಾಲದು, ಜೊತೆಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ. 2 years ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಹ್ಯಾಂಡ್ಲಿಂಗ್ ವೇರಿಯಸ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ರಿಲೇಟೆಡ್ ರೋಲ್ಸ್ ಇನ್ಕ್ಲೂಡಿಂಗ್ ಸೈಬರ್ ಸೆಕ್ಯೂರಿಟಿ, ಐಡೆಂಟಿಫೈಯಿಂಗ್ ಸೆಕ್ಯೂರಿಟಿ ರಿಸ್ಕ್, ಡೆವಲಪ್ಮೆಂಟ್ ಪ್ಲಾನ್, ಫೈರ್ ವಾಲ್ ಆ್ಯಂಡ್ IPS ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದು, ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದ್ದು, ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಚೆನ್ನಾಗಿದ್ದು, ಮ್ಯಾನೇಜರಲ್ ಸ್ಕಿಲ್ಸ್ ಚೆನ್ನಾಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಜೊತೆಗೆ ಪ್ರಿಫರೆನ್ಸ್ ಯಾರು ಕೊಡ್ತಾರೆ ಅಂದರೆ, ಯಾರು ಬ್ಯಾಂಕಿಂಗ್ ಫೀಲ್ಡಲ್ಲಿ ಸೈಬರ್ ಸೆಕ್ಯೂರಿಟಿ ಆಪರೇಷನ್ಸಲ್ಲಿ ವರ್ಕ್ ಮಾಡಿರ್ತಾರೋ ಅವ್ರಿಗೆ ಪ್ರಿಫರೆನ್ಸ್ನ ಕೊಡ್ತಾರೆ. BFSI ಅಂದರೆ ಬ್ಯಾಂಕಿಂಗ್, ಫಿನಾನ್ಷಿಯಲ್, ಇನ್ಶೂರೆನ್ಸ್ ಸೆಕ್ಟರ್ಸ್ ಏನಿದೆ ಅದರಲ್ಲಿ ನೀವು ಏನಾದರೂ ವರ್ಕ್ ಮಾಡಿದರೆ ನಿಮಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ, ಎಥಿಕಲ್ ಹ್ಯಾಕರ್ಸ್ ಆ್ಯಂಡ್ ಪೆನಿಟ್ರೇಷನ್ ಟೆಸ್ಟರ್ಸ್ ಅಂತ ಹೇಳಿದೆ. 2 ಹುದ್ದೆ ಖಾಲಿ ಇದೆ. ಏಜ್ ಸೇಮ್ ಕ್ರೈಟೀರಿಯಾ ಇದೆ, ಸ್ಯಾಲ್ರಿ ಕೂಡ ಸೇಮ್ ಇರುತ್ತೆ, ಕ್ವಾಲಿಫಿಕೇಶನ್ ಕೂಡ ಸೇಮ್ ಇದೆ. ಬಟ್ ಜೊತೆಗೆ ಒಂದು 2 ಸರ್ಟಿಫಿಕೇಶನ್ ಕೇಳಿದ್ದಾರೆ. ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್ ಅನ್ನೋ ಒಂದು ಸರ್ಟಿಫೈ ಆಗಿದ್ರೆ ನೀವು ಅಪ್ಲೈ ಮಾಡ್ಬೋದು. ಅಥವಾ OSCP ಆರ್ ECSC ಅಂತ ಹೇಳಿದ್ರೆ ಪ್ರಾಬ್ಲಿ ಇದೆಲ್ಲ ಎಥಿಕಲ್ ಹ್ಯಾಕಿಂಗ್ ರಿಲೇಟೆಡ್ ಸರ್ಟಿಫಿಕೇಶನ್ ಇರಬೇಕು. ಜೊತೆಗೆ ಡಿಸೈರಬಲ್ ಟು ಹ್ಯಾವ್ CISA ಆ್ಯಂಡ್ CISSP ಸರ್ಟಿಫಿಕೇಶನ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಇದು ಏನು ಅಂತ ಗೊತ್ತಿಲ್ಲ, ಬಟ್ ಯಾರು ಟೆಕ್ನಿಕಲಿ ಓವರ್ ಸ್ಟಡಿ ಟೆಕ್ನಿಕಲಿ ದೇ ನೋ ವೆರಿ ವೆಲ್. ಜೊತೆಗೆ ನಿಮಗೆ 2 years ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಿದ್ರೆ. ಎಥಿಕಲ್ ಹ್ಯಾಕಿಂಗ್ ಆ್ಯಂಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ಅಲ್ಲಿ ಆ ರಿಲೇಟೆಡ್ ವರ್ಕ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಜೊತೆಗೆ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಮತ್ತು ಇನ್ಶೂರೆನ್ಸ್ ಸೆಕ್ಟರಲ್ಲಿ ಈ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಿದ್ರೆ. ಸೊ ಯಾರಿಗೆ ಬ್ಯಾಂಕಿಂಗ್ ಫಿನಾನ್ಸ್ ಸೆಕ್ಟರಲ್ಲಿ ಎಥಿಕಲ್ ಹ್ಯಾಕಿಂಗ್ ಆ್ಯಂಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ 2 years ಇದೆಯೋ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನೋಡೋದಾದ್ರೆ, ಸೈಬರ್ ಫಾರೆನ್ಸಿಕ್ ಅನಲಿಸ್ಟ್, ಅಗೇನ್ ಎನ್ IT ಜಾಬ್. 2 ವೇಕೆನ್ಸೀಸ್ ಖಾಲಿ ಇದೆ. ಮಿನಿಮಮ್ ಬಂದು 22, ಮ್ಯಾಕ್ಸಿಮಮ್ ಬಂದು 35 ಏಜ್ ಕ್ರೈಟೀರಿಯಾ ಇಟ್ಟಿದ್ದಾರೆ. ಸ್ಯಾಲ್ರಿ ಸೇಮ್ ಇದೆ, ಬಿಕಾಸ್ ಇವನ್ ಇದು ಕೂಡ ಮೀಡಿಯಂ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 2 ಇರೋದ್ರಿಂದ ಇದು ಕೂಡ ಸೇಮ್ ಕ್ವಾಲಿಫಿಕೇಶನ್ ಕೇಳಿದರೆ. ಜೊತೆಗೆ ಒಂದು ಸರ್ಟಿಫಿಕೇಶನ್ ಕೇಳಿದರೆ, ಸೈಬರ್ ಫಾರೆನ್ಸಿಕ್ ಪ್ರೊಫೆಷನಲ್ ಅಥವಾ ಕಂಪ್ಯೂಟರ್ ಹ್ಯಾಕಿಂಗ್ ಫಾರೆನ್ಸಿಕ್ ಇನ್ವೆಸ್ಟಿಗೇಟರ್ ಸರ್ಟಿಫೈಡ್ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಜೊತೆಗೆ 2 years ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ಸೈಬರ್ ಮತ್ತು ಡಿಜಿಟಲ್ ಫಾರೆನ್ಸಿಕ್ ರಿಲೇಟೆಡ್ ರೋಲ್ಸ್ ಇನ್ಕ್ಲೂಡಿಂಗ್ ಇಮೇಜಿಂಗ್ ಅನಾಲಿಸಿಸ್ ಆ್ಯಂಡ್ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತಾರೆ. ಸೊ ಇಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡಿ. ಸೊ ನಾವು ನೆಕ್ಸ್ಟ್ ನೋಡೋದಾದ್ರೆ, ಡೇಟಾ ಮೈನಿಂಗ್ ಎಕ್ಸ್ಪರ್ಟ್ಸ್. 2 ಹುದ್ದೆ ಖಾಲಿ ಇದೆ. ಏಜ್ ಕ್ರೈಟೀರಿಯಾ ಸೇಮ್ ಇದೆ, ಸ್ಯಾಲ್ರಿ ಕೂಡ ಸೇಮ್ ಇದೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಸ್ವಲ್ಪ ಚೇಂಜ್ ಆಗುತ್ತೆ. MSc ನೀವೇನಾದರೂ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಆಪರೇಷನ್ ರಿಸರ್ಚ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಮ್ಯಾಥ್ಸ್ ಅಥವಾ ಎಕನಾಮಿಕ್ಸ್ ಮಾಡಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಥವಾ BE, ME, MTech, BTech, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಯಾರು ಮಾಡಿದ್ರು ಅವ್ರು ಅಪ್ಲೈ ಮಾಡ್ಬೋದು. ಅಥವಾ MBA ಫುಲ್ ಟೈಮ್ 2 years ಮಾಡಿ, ಅಥವಾ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಸ್ಪೆಷಲೈಸೇಷನ್ ಇನ್ ಅನಾಲಿಟಿಕ್ಸ್ ಸ್ಪೆಷಲೈಸೇಷನ್ ನೀವು ಮಾಡಿದರೆ ವಿತ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ನೀವು 60% ಜಾಸ್ತಿ ತಗೊಂಡಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದರೆ 2 years ರಿಲೆವೆಂಟ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಡೇಟಾ ಮೈನಿಂಗ್ ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತು 2 years ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದ್ರೆ, OFSAA ಅಡ್ಮಿನಿಸ್ಟ್ರೇಟರ್ ಅಂತ ಒಂದು ಹುದ್ದೆ. ಅದಕ್ಕೆ ಏಜ್ ಬಂದು 22, ಮಿನಿಮಮ್ ಮ್ಯಾಕ್ಸಿಮಮ್ 35, ಸ್ಯಾಲ್ರಿ ಬಂದು ಸೇಮ್ ಇದೆ. 2 ವೇಕೆನ್ಸೀಸ್ ಇದೆ. ಇಲ್ಲೂ ಕೂಡ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ, ಬಟ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. 2 years ವರ್ಕ್ ಎಕ್ಸ್ಪೀರಿಯನ್ಸ್ ರಿಲೆವೆಂಟ್ ಫೀಲ್ಡಲ್ಲಿ ಇರಬೇಕಂತೆ. ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಅದರ್ ಫೈನಾನ್ಷಿಯಲ್ ಅನಾಲಿಟಿಕಲ್ ಅಪ್ಲಿಕೇಶನ್ ಇಸ್ ಪ್ರಿಫರಬಲ್. ಈ ಒಂದು ಒರಾಕಲ್ ಫೈನಾನ್ಷಿಯಲ್ ಸರ್ವಿಸ್ ಅಥವಾ ಬೇರೆ ಯಾವುದಾದ್ರು ಫೈನಾನ್ಷಿಯಲ್ ಅನಾಲಿಟಿಕಲ್ ಅಪ್ಲಿಕೇಶನಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ, OFSS ಟೆಕ್ನೋ ಫಂಕ್ಷನಲ್ ಅನ್ನೋ ಒಂದು ಹುದ್ದೆ. 5 ವೇಕೆನ್ಸೀಸ್ ಇದೆ. ಏಜ್ ಸೇಮ್ ಇದೆ, ಏಜ್ ಕ್ರೈಟೀರಿಯಾ ಮತ್ತು ಸ್ಯಾಲ್ರಿ ಸೇಮ್ ಇದೆ, ಕ್ವಾಲಿಫಿಕೇಶನ್ ಕೂಡ ಸೇಮ್ ಇದೆ. ಇಲ್ಲಿ ಬಂದು ಅವರು 2 years ಎಕ್ಸ್ಪೀರಿಯನ್ಸ್ ಇಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಬಟ್ ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಜೊತೆಗೆ ಅದರಲ್ಲೇ FSDF ಅಥವಾ FCCM ಅಥವಾ LRF ಅಥವಾ FTPCR ಅದರ್ ಫೈನಾನ್ಷಿಯಲ್ ಅನಾಲಿಟಿಕ್ಸ್ ಇದರ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ ಬಂದು ಬೇಸ್ 24 ಅಡ್ಮಿನಿಸ್ಟ್ರೇಟರ್ ಅನ್ನೋ ಹುದ್ದೆ. 2 ವೇಕೆನ್ಸೀಸ್ ಖಾಲಿ ಇದೆ. ಏಜ್ ಮತ್ತು ಸ್ಯಾಲ್ರಿ ಸೇಮ್ ಇದೆ, ಕ್ವಾಲಿಫಿಕೇಶನ್ ಕೂಡ ಸೇಮ್ ಇದೆ. ಜೊತೆಗೆ ಕ್ಯಾಂಡಿಡೇಟ್ ಹ್ಯಾವಿಂಗ್ ಟ್ಯಾಂಡಮ್ ನಾಲೆಜ್ ವಿಲ್ ಬಿ ಗಿವನ್ ಪ್ರಿಫರೆನ್ಸ್. ಯಾರಿಗೆ ಟ್ಯಾಂಡಮ್ ನಾಲೆಜ್ ಇದೆಯೋ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದರೆ. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದರೆ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಇರಬೇಕಂತ. ಯಾವುದಾದ್ರೂ BFSI ಅಂದರೆ ಬ್ಯಾಂಕಿಂಗ್ ಫಿನಾನ್ಸ್
ಇನ್ಶೂರೆನ್ಸ್ ಅಥವಾ ಗೌರ್ಮೆಂಟ್ ಅಥವಾ ರೆಪ್ಯೂಟೆಡ್ ಆರ್ಗನೈಸೇಷನ್ ರಿಲೆವೆಂಟ್ ಫೀಲ್ಡಲ್ಲಿ ನೀವೇನಾದರೂ ವರ್ಕ್ ಮಾಡಿದರೆ ನಿಮಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂತ. ನೆಕ್ಸ್ಟ್ ನೋಡೋದಾದರೆ ಸ್ಟೋರೇಜ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಹುದ್ದೆ, 4 ವೇಕೆನ್ಸೀಸ್ ಇದೆ. ಏಜ್ ಮತ್ತು ಸ್ಯಾಲ್ರಿ ಸೇಮ್ ಇದೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ ಕೂಡ ಸೇಮ್ ಇದೆ. ಜೊತೆಗೆ ಯಾರು OEM ಸರ್ಟಿಫಿಕೇಶನ್ ಇನ್ ಎಂಟರ್ಪ್ರೈಸ್ ಸ್ಟೋರೇಜ್ ಅನ್ನೋ ಒಂದು ಸರ್ಟಿಫಿಕೇಶನ್ ಮಾಡಿರಲೇಬೇಕು ಅಂತ ಹೇಳ್ತಾರೆ. ಜೊತೆಗೆ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಸೇಮ್ ರಿಲೆವೆಂಟ್ ಫೀಲ್ಡಲ್ಲಿ. ಅದಲ್ಲದೆ ನೆಕ್ಸ್ಟ್ ಹುದ್ದೆ ಬಂದರೆ ಮಿಡಲ್ ವೇರ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಹುದ್ದೆ, 5 ವೇಕೆನ್ಸೀಸ್ ಇದೆ. ಏಜ್ ಮತ್ತು ಸ್ಯಾಲ್ರಿ ಸೇಮ್ ಇದೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ ಕೂಡ ಸೇಮ್ ಇದೆ. ಜೊತೆಗೆ ಒಂದು ಸರ್ಟಿಫಿಕೇಶನ್ ಕೇಳ್ತಾ ಇದ್ದಾರೆ, OEM ಸರ್ಟಿಫಿಕೇಶನ್ ಇನ್ ಮಿಡಲ್ ವೇರ್ ಅಲ್ಲಿ ನಿಮಗೆ OEM ಸರ್ಟಿಫಿಕೇಶನ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲೂ ಕೂಡ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಡೇಟಾ ಅನಲಿಸ್ಟ್ ಅನ್ನೋ ಹುದ್ದೆ, 2 ಹುದ್ದೆಗಳು ಖಾಲಿ ಇದೆ. ಏಜ್ ಮತ್ತು ಸ್ಯಾಲ್ರಿ ಸೇಮ್ ಇದೆ. ಇಲ್ಲಿ ಅವರು ಎಜುಕೇಷನಲ್ ಕ್ವಾಲಿಫಿಕೇಶನ್ ಕೇಳಿರೋದು BA, MA, BSc, MSc, ಯಾರಾದರೂ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಎಕನಾಮಿಕ್ಸ್ ಅಲ್ಲಿ ಮಾಡಿದರೆ, ಸ್ಪೆಷಲೈಸೇಷನ್ ಮಾಡಿದರೆ 60% ಮಾರ್ಕ್ಸ್ ಇಂದ ಪಾಸ್ ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಬಟ್ 2 years ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೇಮ್ ಡೇಟಾ ಅನಲಿಸ್ಟ್ ಆಗಿ ನಿಮಗೆ 2 years ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಇದೊಂದು ಬ್ಯಾಕ್ಲಾಗ್ ವೇಕೆನ್ಸೀಸ್. ಇದು ಬರೀ ಶೆಡ್ಯೂಲ್ ಟ್ರೈಬ್ ಇರುವಂತಹ ಒಂದು ವೇಕೆನ್ಸೀಸ್ ಇದು. ಸೊ ಮ್ಯಾನೇಜರ್ ಹುದ್ದೆ, ನಂಬರ್ ಆಫ್ ವೇಕೆನ್ಸೀಸ್ ಬಂದು 13 ವೇಕೆನ್ಸೀಸ್ ಇದೆ. ಶೆಡ್ಯೂಲ್ ಟ್ರೈಬ್ ಮಾತ್ರ ಇರುವಂಥ ವೇಕೆನ್ಸೀಸ್ ಇದು. ಏಜ್ ಮತ್ತು ಸ್ಯಾಲ್ರಿ ಸೇಮ್ ಇದೆ. ಇದು ಕೂಡ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 2. ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಶನ್ ಕೇಳಿರುವಂಥದ್ದವರು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ, ಜೊತೆಗೆ CAIIB ಒಂದು ಸರ್ಟಿಫಿಕೇಶನ್ ಅಥವಾ ಡಿಪ್ಲೊಮಾ ಇನ್ ರಿಸ್ಕ್ ಮ್ಯಾನೇಜ್ಮೆಂಟ್, ಟ್ರೆಷರಿ ಮ್ಯಾನೇಜ್ಮೆಂಟ್ ಅಥವಾ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಡಿಪ್ಲೊಮಾ ಮಾಡಿದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ರೆ. ಬಟ್ ನಿಮಗೆ ಕ್ವಾಲಿಫಿಕೇಶನ್ ಜೊತೆಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಾ ಇದ್ರೆ. ಯಾವುದಾದ್ರೂ ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಅಥವಾ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಲ್ಲಿ ಬ್ರಾಂಚ್ ಆಪರೇಷನಲ್ಲಿ ಅಥವಾ ಕ್ರೆಡಿಟಲ್ಲಿ ಅಥವಾ ಟ್ರೆಷರಿಯಲ್ಲಿ, ಫಾರೆಕ್ಸಲ್ಲಿ, ಅಕೌಂಟ್ಸಲ್ಲಿ ಅಥವಾ ರಿಟೇಲಲ್ಲಿ ಅಥವಾ ಇನ್ಶೂರೆನ್ಸ್ ಪ್ರಾಡಕ್ಟ್ಸಲ್ಲಿ ಆ್ಯಸ್ ಅನ್ ಆಫೀಸರ್ ನಿಮಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಹುದ್ದೆ ನೋಡೋದಾದ್ರೆ ಇದೇ ಶೆಡ್ಯೂಲ್ ಟ್ರೈಬ್ ಬ್ಯಾಕ್ಲಾಗ್ ವೇಕೆನ್ಸೀಸ್ ಅಲ್ಲಿ ಸೀನಿಯರ್ ಮ್ಯಾನೇಜರ್ ಒಂದೇ ಒಂದು ಹುದ್ದೆ ಖಾಲಿ ಇದೆ. ಏಜ್ ಕ್ರೈಟೀರಿಯಾ ಇಲ್ಲೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕಂದರೆ ಇದು ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 3 ಇದು. ಇಲ್ಲಿ ಏಜ್ ಬಂದು ಮಿನಿಮಮ್ 25, ಮ್ಯಾಕ್ಸಿಮಮ್ 38. ಸ್ಯಾಲ್ರಿ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. 42,020 ಸ್ಟಾರ್ಟಿಂಗ್ ಸ್ಯಾಲ್ರಿ, ಹೋಗ್ತಾ 51,490 ಆಗುತ್ತೆ. ಇಲ್ಲೂ ಕೂಡ ಸೇಮ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಯಾವುದೇ ಸ್ಟ್ರೀಮಲ್ಲಿ ಮಾಡಿ ಜೊತೆಗೆ ನಿಮಗೆ CAIIB ಅಥವಾ ಡಿಪ್ಲೊಮಾ, ನೀವೇನಾದರೂ ರಿಸ್ಕ್ ಮ್ಯಾನೇಜ್ಮೆಂಟ್, ಟ್ರೆಷರಿ ಮ್ಯಾನೇಜ್ಮೆಂಟ್ ಅಥವಾ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಡಿಪ್ಲೊಮಾ ಮಾಡಿದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸು 5 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಹಿಂದೆ ಮ್ಯಾನೇಜರಲ್ಲಿ ಜಸ್ಟ್ 3 years ಎಕ್ಸ್ಪೀರಿಯನ್ಸ್ ಕೇಳಿದ್ರು. ಬಟ್ ಈ ಹುದ್ದೆಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಯಾವುದಾದ್ರು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕಲ್ಲಿ ಆಪರೇಷನ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಕ್ರೆಡಿಟ್ ಡಿಪಾರ್ಟ್ಮೆಂಟ್, ಟ್ರೆಷರಿ ಡಿಪಾರ್ಟ್ಮೆಂಟ್, ಫಾರೆಕ್ಸ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಅಥವಾ ರಿಟೇಲ್ ಆ್ಯಂಡ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ನಿಮಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಜೊತೆಗೆ ನೀವು ಹಿಂದಿನ ಕಂಪ್ನಿ ಅಥವಾ ಹಿಂದಿನ ಸಂಸ್ಥೆಯಲ್ಲಿ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 2 ಅಲ್ಲಿ ವರ್ಕ್ ಮಾಡಿರಬೇಕು. ಸೊ ದಟ್ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಅವರು ಎಲಿಜಿಬಿಲಿಟಿ ಕೊಡ್ತಾರೆ. ಸೊ ಇಷ್ಟೊತ್ತು ನೀವು ಹುದ್ದೆಗಳನ್ನ ನೋಡಿದ್ರಿ, ಏಜ್ ಕ್ರೈಟೀರಿಯಾಸ್ ನೋಡಿದ್ರಿ. ಸೇಮ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಆಸ್ ಪರ್ ದ ಗೌರ್ಮೆಂಟ್ ನಾರ್ಮ್ಸ್. SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇದೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಯಾರಿಗೆ ಡಿಸಬಿಲಿಟಿ ಇದೆಯೋ ಅವರಿಗೆ 10 ವರ್ಷ ರಿಲ್ಯಾಕ್ಸೇಷನ್ ಇದೆ, ಏಜ್ ರಿಲ್ಯಾಕ್ಸೇಷನ್ ಇದೆ. ಯಾರು 1984 ರಯಟ್ಸ್ ಅಲ್ಲಿ ಅಫೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇಂದ 5 ವರ್ಷ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್, ECOs, ಕಮಿಷನ್ಡ್ ಆಫೀಸರ್ಸ್, ಇವರಿಗೆಲ್ಲ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ನೀವು ಯಾವ ಕ್ಯಾಟಗರಿ ಬರುತ್ತೀರೋ ನೋಡಿಕೊಂಡು ನಿಮ್ಮ ಏಜ್ ನೋಡ್ಕೋಬಹುದು, ಏಜ್ ರಿಲ್ಯಾಕ್ಸೇಷನ್. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತಪ್ಪ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ರು ಅವರು. ಏನಾದರೂ ಕ್ಯಾಂಡಿಡೇಟ್ಸ್ ಯಾವುದೋ ಪರ್ಟಿಕ್ಯುಲರ್ ಹುದ್ದೆಗೆ ಕ್ಯಾಂಡಿಡೇಟ್ಸ್ ತುಂಬ ಜಾಸ್ತಿ ಇದ್ರೆ ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಫಸ್ಟು. ಅದಾದ್ಮೇಲೆ ಟೆಸ್ಟ್ ಮಾಡ್ತಾರೆ, ಅದಾದ್ಮೇಲೆ ಗ್ರೂಪ್ ಡಿಸ್ಕಷನ್, ಅದಾದ್ಮೇಲೆ ಇಂಟರ್ವ್ಯೂ. ಸೊ ಇಟ್ ಇಸ್ 4 ಲೆವೆಲ್. ಇನ್ ಕೇಸ್ ಕ್ಯಾಂಡಿಡೇಟ್ಸ್ ಏನಾದರೂ ಕಡಿಮೆ ಇತ್ತು ಅಂದರೆ ಅಲ್ಲಿ ಟೆಸ್ಟ್ ನಡೆಯಲ್ಲ, ಬೆಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಬೇಸ್ಡ್ ಆನ್ ಯುವರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅದಾದ್ಮೇಲೆ ಒಂದು ಗ್ರೂಪ್ ಡಿಸ್ಕಷನ್ ಇರುತ್ತೆ, ಅದಾದ್ಮೇಲೆ ಒಂದು ಇಂಟರ್ವ್ಯೂ ಇರುತ್ತೆ. ಜಸ್ಟ್ 3 ರೌಂಡ್ಸ್ ಇರುತ್ತೆ. ಸೊ ಡಿಪೆಂಡ್ಸ್ ನಂಬರ್ ಆಫ್ ವೇಕೆನ್ಸೀಸ್ ಮತ್ತು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪ್ಲೈಡ್ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಏನಾದರೂ ಆನ್ಲೈನ್ ಟೆಸ್ಟ್ ಇತ್ತು ಅಂದರೆ ಸೊ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆಯಲ್ಲ, ಸೊ ಆ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ದು
50 ಕ್ವೆಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಪ್ರೊಫೆಷನಲ್ ನಾಲೆಜ್ ಇನ್ ದ ಏರಿಯಾ ಆಫ್ ಸ್ಪೆಷಲೈಸೇಷನ್ 50 ಕ್ವೆಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಇನ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಬಗ್ಗೆ 50 ಕ್ವೆಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ 150 ಕ್ವೆಶನ್ಸು, 200 ಮಾರ್ಕ್ಸು, 2 hours ಟೈಮ್ ಇರುತ್ತೆ ನಿಮಗೆ. ಓಕೆನಾ? ಸೊ ಜೊತೆಗೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಇಲ್ಲಿ ನೀವೇನಾದರೂ ತಪ್ಪು ಆನ್ಸರ್ ಬರುತ್ತೆ, ನೆಗೆಟಿವ್ ಮಾರ್ಕಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ನೀವೇನು ಗಳಿಸ್ಕೊಂಡಿರ್ತೀರೋ ಅದರಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಟೆಸ್ಟ್ ಸೆಂಟರ್ ಬ್ಯಾಂಗ್ಳೂರಲ್ಲೂ, ಇದು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಟೆಸ್ಟ್ ಸೆಂಟರ್ ಇರುವಂಥದ್ದು, ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಸೊ ಆನ್ಲೈನ್ ಟೆಸ್ಟ್ ಬರೆಯೋಲ್ಲ, ಬ್ಯಾಂಗ್ಳೂರಿಗೆ ಬಂದು ಬರೀಬೇಕಾಗುತ್ತೆ. ಹೇಗೆ ಅಪ್ಲೈ ಮಾಡೋದು? ತುಂಬ ಸಿಂಪಲ್. ಕೆನರಾ ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಕರಿಯರ್ಸ್ ಆಪ್ಷನ್ಗೆ ಹೋಗಿ, ಅಲ್ಲಿ ರೆಕ್ರೂಟ್ಮೆಂಟ್ಗೆ ಹೋಗಿ, ರೆಕ್ರೂಟ್ಮೆಂಟ್ ಪ್ರಾಜೆಕ್ಟ್ 2/2000 ಅನ್ನೋ ಒಂದು ನೋಟಿಫಿಕೇಶನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಬಟ್ ಇದಕ್ಕಿಂತ ಮುಂಚೆ ಪ್ರತಿ ಸತಿ ನಾನು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಅಪ್ಲೈ ಮಾಡಬೇಕಾದ್ರೆ ಹೇಳ್ತೀನಿ ನಿಮಗೆ, ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿಟ್ಕೊಳ್ಳಿ ಅಂತ. ಅದನ್ನು ಸ್ಕ್ಯಾನ್ ಮಾಡಿಟ್ಕೊಳ್ಳಿ. ಅಪ್ಲಿಕೇಶನ್ ಫಿಲ್ ಮಾಡಿ. ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಇಲ್ಲೂ ಕೂಡ ಲಾಸ್ಟ್ ಟೈಮ್ ನಾವು ಪ್ರೊಬೇಷನರಿ ಆಫೀಸರ್ಸ್ಗಳಿಗೆ ಅಪ್ಲೈ ಮಾಡ್ಬೇಕಾದ್ರೆ ಹೇಳಿದ್ವಿ, ನೀವು ಬೇಕು ಅಂದರೆ ಒಂದೇ ಶಾರ್ಟಲ್ಲಿ ಅದನ್ನು ಫಿಲ್ ಮಾಡಿ ಕಂಪ್ಲೀಟ್ ಮಾಡ್ಬೋದು. ಇನ್ ಕೇಸ್ ಯಾವುದೋ ಒಂದು ಇನ್ಫಾರ್ಮೇಷನ್ ಮಿಸ್ ಆಗ್ತದೆ ಅಂದರೆ ಅದನ್ನು ಸೇವ್ ಮಾಡಿ, ಅಲ್ಲಿ ಬರುವಂತಹ ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡ್ನ ಉಪಯೋಗಿಸ್ಕೊಂಡು ಮತ್ತೆ ನೀವು ಎಡಿಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಬಟ್ ಒನ್ಸ್ ಫೈನಲ್ ಸಬ್ಮಿಟ್ ಕೊಟ್ಟರೆ ಆಮೇಲೆ ನೀವು ಎಡಿಟ್ ಮಾಡೋದಕ್ಕಾಗಲ್ಲ. ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು, ಆಫ್ಲೈನಲ್ಲಿ ಪೇಮೆಂಟ್ ಇಲ್ಲ. ಸೊ ಆನ್ಲೈನಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ UPI ID ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಬಹುದು. ಸೊ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದೇ ರೀತಿ ಲೇಟೆಸ್ಟ್ ಜಾಬ್ ಇನ್ಫಾರ್ಮೇಷನ್ ಬೇಕಾದಲ್ಲಿ, ಆನ್ಲೈನ್ ಮನಿ ಮೇಕಿಂಗ್ ಟಿಪ್ಸ್ ಬೇಕಾದಲ್ಲಿ, ಅಥವಾ ನಿಮ್ಮ ಸ್ಕಿಲ್ಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮಗೂ ಸಪೋರ್ಟ್ ಮಾಡಿ. ಯಾಕಂದರೆ ನೀವು ಎಷ್ಟು ಶೇರ್ ಮಾಡ್ತೀರೋ ನಮಗೂ ಸಪೋರ್ಟ್ ಸಿಗ್ದಂಗಾಗುತ್ತೆ. ಸೊ ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಕೊಡೋದಕ್ಕೆ ನಮಗೊಂದು ಪ್ರೋತ್ಸಾಹ ಸಿಗ್ದಂಗಾಗುತ್ತೆ. ಅದೇ ರೀತಿ ಆನ್ಲೈನ್ ಮನಿ ಮೇಕಿಂಗ್ ಬಗ್ಗೆ ವಿಡಿಯೋಸ್ ಮಾಡಿ ತುಂಬ ದಿನ ಆಗಿದೆ, ಅನಾರೋಗ್ಯದ ಕಾರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ತುಂಬ ಬೇಗನೆ ಡೇಟಾ ಎಂಟ್ರಿ ವರ್ಕ್ಸ್ಗಳ ಬಗ್ಗೆ ತುಂಬ ಬೇಗನೆ ಒಂದು ವಿಡಿಯೋ ಬರ್ತಾ ಇದೆ. ಸೊ ಅಂಟಿಲ್ ದಟ್ ಟೈಮ್ ಕೀಪ್ ವಾಚಿಂಗ್, ಕೀಪ್ ಹೇಳ್ತಾ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನು ಹಾಗೆ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಐ ಆಮ್ ಜಸ್ಟ್ ಸೈನಿಂಗ್ ಆಫ್. ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಫ್ಯೂಚರ್ ಹೆಡ್.